I wanted to be a teacher. ಜೀವನ ಪೂರ್ತಿ ನಾನೊಬ್ಬ ಟೀಚರ್ ಆಗೇ ಇರಬೇಕು ಅಂತ ನನ್ನ ಆಸೆ. ಆ ಕೆಲಸದಲ್ಲಿ ಒಂಥರ ತೃಪ್ತಿ ಸಿಕ್ತಿತ್ತು. ಆದ್ರೂ ಜೀವನದಲ್ಲಿ ಏನೋ ಒಂಥರ ಬೇಸರನೂ ಇತ್ತು. We're disabled. ಅಂಗವಿಕಲ ಮಕ್ಕಳನ್ನ ನೋಡ್ದಾಗೆಲ್ಲ ಪಾಪ ಇವ್ರಿಗೇನು ತಪ್ಪು ಮಾಡ್ಲಿಲ್ಲ ಅಂದ್ರು ಯಾಕೆ ಹೀಗೆ ಹುಟ್ಟಿದ್ದಾರೆ? And I thought to myself, that doesn't. ನಾನು ನನ್ನಲ್ಲೇ ಇದ್ಯಾಕೋ ನಂಗೆ ಸರಿಯಲ್ಲ ಅನ್ಸುತ್ತೆ. God is a God of love. ದೇವ್ರು ಪ್ರೀತಿ ಸ್ವರೂಪಿ. I know. ಇದನ್ನೆಲ್ಲ ಸರಿ ಮಾಡೋ ಶಕ್ತಿ ದೇವ್ರಿಗಿದೆ. ಆದ್ರೂ ಯಾಕೇನು ಮಾಡ್ತಿಲ್ಲ ಅಂತ ಯೋಚಿಸ್ತಿದ್ದೆ. And then it was a child in my school. ಆಗ ನನ್ನ ಶಾಲೆಯಲ್ಲೇ ಓದ್ತಿದ್ದ ಒಬ್ಬ ಹುಡುಗಿ ನನ್ನೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ತೋರಿಸಿದ್ಲು. She asked me the question. ಅವಳು ನಂಗೆ, ನಾನೊಬ್ಬ ಯೆಹೋವನ ಸಾಕ್ಷಿ ಅಂತ ನಿಮ್ಗೆ ಗೊತ್ತಾ? ನಿಮ್ಗೆ ಯೆಹೋವನ ಸಾಕ್ಷಿಗಳ ಬಗ್ಗೆ ತಿಳ್ಕೊಳಕ್ಕೆ ಇಷ್ಟ ಇದೆಯಾ ಅಂತ ಕೇಳಿದ್ಲು. And I thought to myself, ಆಗ ನಾನು, ಹೌದು, ತಿಳ್ಕೋಬೇಕು, ನೀನು ನಮ್ಮನೆಗ್ ಬಾ, ಇದ್ರ ಬಗ್ಗೆ ಮಾತಾಡೋಣ ಅಂದೆ. when she came back. ಮುಂದಿನ ವಾರ ಅವಳು ಬಂದ್ಲು. ಮಾತು ಕೊಟ್ಟಂತೆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಲು. ಕೂತ್ಕೊಂಡು ಅವಳು ಹೇಳೋದೆಲ್ಲ ಕೇಳಿಸ್ಕೊಂಡೆ. ಪ್ರಶ್ನೆಗಳಿಗೆ ಉತ್ತರನ ನನ್ನ ಬೈಬಲ್ನಲ್ಲೇ ಹೇಗೆ ಹುಡ್ಕೋದು ಅಂತ ತೋರಿಸಿದ್ಲು. 25 ವರ್ಷಗಳಿಂದ ನನ್ನ ಜೀವನದಲ್ಲಿದ್ದ ಎಷ್ಟೋ ಪ್ರಶ್ನೆಗಳಿಗೆ ಒಂದಾದ್ಮೇಲೆ ಒಂದರಂತೆ ಉತ್ತರ ಸಿಕ್ತು. ಅದೆಲ್ಲ ಬೈಬಲ್ನಿಂದಲೇ ಸಿಕ್ಕಿದ್ರಿಂದ ಸತ್ಯ ಅಂದ್ರೆ ಹೀಗೆ ಇರಬೇಕು ಅಂದ್ಕೊಂಡೆ.